ಏರೋ ಇಂಡಿಯಾ 2025 ಇಂದು ಮೂರನೇ ದಿನದ ಏರ್ ಶೋ ನೋಡಲು ಸಾಕಷ್ಟು ಜನಸಾಗರವೇ ಹರಿದು ಬರ್ತಾ ಇದೆ. ಇಂದು ಡೆಲಿಗೇಟ್ಗೆ ಕೊನೆಯ ದಿನದ ಏರ್ ಶೋ. ಮಧ್ಯಾಹ್ನ 12ರಿಂದ 3 ಗಂಟೆವರೆಗೂ ಏರ್ ಶೋ ನಡೆಯುತ್ತೆ. ಏರ್ಪೋರ್ಟ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಜಾಮ್ನಲ್ಲಿ ವಾಹನಗಳು ಸಿಲುಕಿ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ನಲ್ಲಿ ಸಿಲುಕಿ ಹೈರಾಣಾಗಿದ್ದಾರೆ. ನಾಳೆ ನಾಡಿದ್ದು ಕೊನೆಯ 2 ದಿನ ಸಾರ್ವಜನಿಕರಿಗೆ ಅವಕಾಶ. ಟಿಕೆಟ್ ಪಡೆದಿರುವ ಸಾರ್ವಜನಿಕರಿಗೆ ನಾಳೆ ಏರ್ ಶೋಗೆ ಎಂಟ್ರಿ. ಯಾರಿಗೆಲ್ಲ ಟಿಕೆಟ್ ಸಿಕ್ಕಿದೆ ಅವರಿಗೆ ಮಾತ್ರ, ಬೇರೆಯವರಿಗೆಲ್ಲ ಎಂಟ್ರಿ ಸಿಗೋದಿಲ್ಲ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಟ್ರಾಫಿಕ್ ಜಾಮ್ ಎಷ್ಟರ ಮಟ್ಟಿಗಿದೆ ಅಂಥೇಳಿ. ಸಂಪೂರ್ಣವಾಗಿ ಏರ್ ಶೋ ನೋಡೋದಕ್ಕೆ ಬಂದಂಥ ಜನ ಸಾಕಷ್ಟು ಸಾಗರೋಪಾದಿಯಲ್ಲಿ ಬರ್ತಿದ್ದಾರೆ. ಈಗ ಏರ್ಪೋರ್ಟ್ ರೋಡ್ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮಿಂದ ತುಂಬಿದೆ ಗಮನಿಸ್ತಾ ಇದೆ. ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏರೋ ಇಂಡಿಯಾ 2025 ಇಂದು ಮೂರನೇ ದಿನದ ಏರ್ ಶೋ ನೋಡಲು ಸಾಕಷ್ಟು ಜನಸಾಗರವೇ ಹರಿದು ಬರ್ತಾ ಇದೆ. ಇಂದು ಡೆಲಿಗೇಟ್ಗೆ ಕೊನೆಯ ದಿನದ ಏರ್ ಶೋ. ಮಧ್ಯಾಹ್ನ 12ರಿಂದ 3 ಗಂಟೆವರೆಗೂ ಏರ್ ಶೋ ನಡೆಯುತ್ತೆ. ಏರ್ಪೋರ್ಟ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಜಾಮ್ನಲ್ಲಿ ವಾಹನಗಳು ಸಿಲುಕಿ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ನಲ್ಲಿ ಸಿಲುಕಿ ಹೈರಾಣಾಗಿದ್ದಾರೆ. ನಾಳೆ ನಾಡಿದ್ದು ಕೊನೆಯ 2 ದಿನ ಸಾರ್ವಜನಿಕರಿಗೆ ಅವಕಾಶ. ಟಿಕೆಟ್ ಪಡೆದಿರುವ ಸಾರ್ವಜನಿಕರಿಗೆ ನಾಳೆ ಏರ್ ಶೋಗೆ ಎಂಟ್ರಿ. ಯಾರಿಗೆಲ್ಲ ಟಿಕೆಟ್ ಸಿಕ್ಕಿದೆ ಅವರಿಗೆ ಮಾತ್ರ, ಬೇರೆಯವರಿಗೆಲ್ಲ ಎಂಟ್ರಿ ಸಿಗೋದಿಲ್ಲ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಟ್ರಾಫಿಕ್ ಜಾಮ್ ಎಷ್ಟರ ಮಟ್ಟಿಗಿದೆ ಅಂಥೇಳಿ. ಸಂಪೂರ್ಣವಾಗಿ ಏರ್ ಶೋ ನೋಡೋದಕ್ಕೆ ಬಂದಂಥ ಜನ ಸಾಕಷ್ಟು ಸಾಗರೋಪಾದಿಯಲ್ಲಿ ಬರ್ತಿದ್ದಾರೆ. ಈಗ ಏರ್ಪೋರ್ಟ್ ರೋಡ್ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮಿಂದ ತುಂಬಿದೆ ಗಮನಿಸ್ತಾ ಇದೆ. ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏರೋ ಇಂಡಿಯಾ 2025 ಇಂದು ಮೂರನೇ ದಿನದ ಏರ್ ಶೋ ನೋಡಲು ಸಾಕಷ್ಟು ಜನಸಾಗರವೇ ಹರಿದು ಬರ್ತಾ ಇದೆ. ಇಂದು ಡೆಲಿಗೇಟ್ಗೆ ಕೊನೆಯ ದಿನದ ಏರ್ ಶೋ. ಮಧ್ಯಾಹ್ನ 12ರಿಂದ 3 ಗಂಟೆವರೆಗೂ ಏರ್ ಶೋ ನಡೆಯುತ್ತೆ. ಏರ್ಪೋರ್ಟ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಜಾಮ್ನಲ್ಲಿ ವಾಹನಗಳು ಸಿಲುಕಿ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ನಲ್ಲಿ ಸಿಲುಕಿ ಹೈರಾಣಾಗಿದ್ದಾರೆ. ನಾಳೆ ನಾಡಿದ್ದು ಕೊನೆಯ 2 ದಿನ ಸಾರ್ವಜನಿಕರಿಗೆ ಅವಕಾಶ. ಟಿಕೆಟ್ ಪಡೆದಿರುವ ಸಾರ್ವಜನಿಕರಿಗೆ ನಾಳೆ ಏರ್ ಶೋಗೆ ಎಂಟ್ರಿ. ಯಾರಿಗೆಲ್ಲ ಟಿಕೆಟ್ ಸಿಕ್ಕಿದೆ ಅವರಿಗೆ ಮಾತ್ರ, ಬೇರೆಯವರಿಗೆಲ್ಲ ಎಂಟ್ರಿ ಸಿಗೋದಿಲ್ಲ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಟ್ರಾಫಿಕ್ ಜಾಮ್ ಎಷ್ಟರ ಮಟ್ಟಿಗಿದೆ ಅಂಥೇಳಿ. ಸಂಪೂರ್ಣವಾಗಿ ಏರ್ ಶೋ ನೋಡೋದಕ್ಕೆ ಬಂದಂಥ ಜನ ಸಾಕಷ್ಟು ಸಾಗರೋಪಾದಿಯಲ್ಲಿ ಬರ್ತಿದ್ದಾರೆ. ಈಗ ಏರ್ಪೋರ್ಟ್ ರೋಡ್ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮಿಂದ ತುಂಬಿದೆ ಗಮನಿಸ್ತಾ ಇದೆ. ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏರೋ ಇಂಡಿಯಾ 2025 ಇಂದು ಮೂರನೇ ದಿನದ ಏರ್ ಶೋ ನೋಡಲು ಸಾಕಷ್ಟು ಜನಸಾಗರವೇ ಹರಿದು ಬರ್ತಾ ಇದೆ. ಇಂದು ಡೆಲಿಗೇಟ್ಗೆ ಕೊನೆಯ ದಿನದ ಏರ್ ಶೋ. ಮಧ್ಯಾಹ್ನ 12ರಿಂದ 3 ಗಂಟೆವರೆಗೂ ಏರ್ ಶೋ ನಡೆಯುತ್ತೆ. ಏರ್ಪೋರ್ಟ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಜಾಮ್ನಲ್ಲಿ ವಾಹನಗಳು ಸಿಲುಕಿ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ನಲ್ಲಿ ಸಿಲುಕಿ ಹೈರಾಣಾಗಿದ್ದಾರೆ. ನಾಳೆ ನಾಡಿದ್ದು ಕೊನೆಯ 2 ದಿನ ಸಾರ್ವಜನಿಕರಿಗೆ ಅವಕಾಶ. ಟಿಕೆಟ್ ಪಡೆದಿರುವ ಸಾರ್ವಜನಿಕರಿಗೆ ನಾಳೆ ಏರ್ ಶೋಗೆ ಎಂಟ್ರಿ. ಯಾರಿಗೆಲ್ಲ ಟಿಕೆಟ್ ಸಿಕ್ಕಿದೆ ಅವರಿಗೆ ಮಾತ್ರ, ಬೇರೆಯವರಿಗೆಲ್ಲ ಎಂಟ್ರಿ ಸಿಗೋದಿಲ್ಲ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಟ್ರಾಫಿಕ್ ಜಾಮ್ ಎಷ್ಟರ ಮಟ್ಟಿಗಿದೆ ಅಂಥೇಳಿ. ಸಂಪೂರ್ಣವಾಗಿ ಏರ್ ಶೋ ನೋಡೋದಕ್ಕೆ ಬಂದಂಥ ಜನ ಸಾಕಷ್ಟು ಸಾಗರೋಪಾದಿಯಲ್ಲಿ ಬರ್ತಿದ್ದಾರೆ. ಈಗ ಏರ್ಪೋರ್ಟ್ ರೋಡ್ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮಿಂದ ತುಂಬಿದೆ ಗಮನಿಸ್ತಾ ಇದೆ. ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏರೋ ಇಂಡಿಯಾ 2025 ಇಂದು ಮೂರನೇ ದಿನದ ಏರ್ ಶೋ ನೋಡಲು ಸಾಕಷ್ಟು ಜನಸಾಗರವೇ ಹರಿದು ಬರ್ತಾ ಇದೆ. ಇಂದು ಡೆಲಿಗೇಟ್ಗೆ ಕೊನೆಯ ದಿನದ ಏರ್ ಶೋ. ಮಧ್ಯಾಹ್ನ 12ರಿಂದ 3 ಗಂಟೆವರೆಗೂ ಏರ್ ಶೋ ನಡೆಯುತ್ತೆ. ಏರ್ಪೋರ್ಟ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಜಾಮ್ನಲ್ಲಿ ವಾಹನಗಳು ಸಿಲುಕಿ ವಾಹನ ಸವಾರರು ಪರದಾಡುತ್ತಿದ್ದಾರೆ.
ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ನಲ್ಲಿ ಸಿಲುಕಿ ಹೈರಾಣಾಗಿದ್ದಾರೆ. ನಾಳೆ ನಾಡಿದ್ದು ಕೊನೆಯ 2 ದಿನ ಸಾರ್ವಜನಿಕರಿಗೆ ಅವಕಾಶ. ಟಿಕೆಟ್ ಪಡೆದಿರುವ ಸಾರ್ವಜನಿಕರಿಗೆ ನಾಳೆ ಏರ್ ಶೋಗೆ ಎಂಟ್ರಿ. ಯಾರಿಗೆಲ್ಲ ಟಿಕೆಟ್ ಸಿಕ್ಕಿದೆ ಅವರಿಗೆ ಮಾತ್ರ, ಬೇರೆಯವರಿಗೆಲ್ಲ ಎಂಟ್ರಿ ಸಿಗೋದಿಲ್ಲ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಟ್ರಾಫಿಕ್ ಜಾಮ್ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಸಂಪೂರ್ಣವಾಗಿ ಏರ್ ಶೋ ನೋಡೋದಕ್ಕೆ ಬಂದಂಥ ಜನ ಸಾಕಷ್ಟು ಸಾಗರೋಪಾದಿಯಲ್ಲಿ ಬರ್ತಿದ್ದಾರೆ. ಈಗ ಏರ್ಪೋರ್ಟ್ ರೋಡ್ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮಿಂದ ತುಂಬಿದೆ ಗಮನಿಸ್ತಾ ಇದೆ. ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏರೋ ಇಂಡಿಯಾ 2025 ಇಂದು 3ನೇ ದಿನದ ಏರ್ ಶೋ ನೋಡಲು ಸಾಕಷ್ಟು ಜನಸಾಗರವೇ ಹರಿದು ಬರ್ತಾ ಇದೆ. ಇಂದು ಡೆಲಿಗೇಟ್ಗೆ ಕೊನೆಯ ದಿನದ ಏರ್ ಶೋ. ಮಧ್ಯಾಹ್ನ 12ರಿಂದ 3 ಗಂಟೆವರೆಗೂ ಏರ್ ಶೋ ನಡೆಯುತ್ತೆ. ಏರ್ಪೋರ್ಟ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಜಾಮ್ನಲ್ಲಿ ವಾಹನಗಳು ಸಿಲುಕಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ನಲ್ಲಿ ಸಿಲುಕಿ ಹೈರಾಣಾಗಿದ್ದಾರೆ. ನಾಳೆ ನಾಡಿದ್ದು ಕೊನೆಯ 2 ದಿನ ಸಾರ್ವಜನಿಕರಿಗೆ ಅವಕಾಶ. ಟಿಕೆಟ್ ಪಡೆದಿರುವ ಸಾರ್ವಜನಿಕರಿಗೆ ನಾಳೆ ಏರ್ ಶೋಗೆ ಎಂಟ್ರಿ. ಯಾರಿಗೆಲ್ಲ ಟಿಕೆಟ್ ಸಿಕ್ಕಿದೆ ಅವರಿಗೆ ಮಾತ್ರ, ಬೇರೆಯವರಿಗೆಲ್ಲ ಎಂಟ್ರಿ ಸಿಗೋದಿಲ್ಲ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಟ್ರಾಫಿಕ್ ಜಾಮ್ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಸಂಪೂರ್ಣವಾಗಿ ಏರ್ ಶೋ ನೋಡೋದಕ್ಕೆ ಬಂದಂಥ ಜನ ಸಾಕಷ್ಟು ಸಾಗರೋಪಾದಿಯಲ್ಲಿ ಬರ್ತಿದ್ದಾರೆ. ಈಗ ಏರ್ಪೋರ್ಟ್ ರೋಡ್ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮಿಂದ ತುಂಬಿದೆ ಗಮನಿಸ್ತಾ ಇದೆ. ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏರೋ ಇಂಡಿಯಾ 2025 ಇಂದು 3ನೇ ದಿನದ ಏರ್ ಶೋ ನೋಡಲು ಸಾಕಷ್ಟು ಜನಸಾಗರವೇ ಹರಿದು ಬರ್ತಾ ಇದೆ. ಇಂದು ಡೆಲಿಗೇಟ್ಗೆ ಕೊನೆಯ ದಿನದ ಏರ್ ಶೋ. ಮಧ್ಯಾಹ್ನ 12ರಿಂದ 3 ಗಂಟೆವರೆಗೂ ಏರ್ ಶೋ ನಡೆಯುತ್ತೆ. ಏರ್ಪೋರ್ಟ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಜಾಮ್ನಲ್ಲಿ ವಾಹನಗಳು ಸಿಲುಕಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಟ್ರಾಫಿಕ್ನಲ್ಲಿ ಸಿಲುಕಿ ಹೈರಾಣಾಗಿದ್ದಾರೆ. ನಾಳೆ ನಾಡಿದ್ದು ಕೊನೆಯ 2 ದಿನ ಸಾರ್ವಜನಿಕರಿಗೆ ಅವಕಾಶ. ಟಿಕೆಟ್ ಪಡೆದಿರುವ ಸಾರ್ವಜನಿಕರಿಗೆ ನಾಳೆ ಏರ್ ಶೋಗೆ ಎಂಟ್ರಿ. ಯಾರಿಗೆಲ್ಲ ಟಿಕೆಟ್ ಸಿಕ್ಕಿದೆ ಅವರಿಗೆ ಮಾತ್ರ, ಬೇರೆಯವರಿಗೆಲ್ಲ ಎಂಟ್ರಿ ಸಿಗೋದಿಲ್ಲ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಟ್ರಾಫಿಕ್ ಜಾಮ್ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಸಂಪೂರ್ಣವಾಗಿ ಏರ್ ಶೋ ನೋಡೋದಕ್ಕೆ ಬಂದಂಥ ಜನ ಸಾಕಷ್ಟು ಸಾಗರೋಪಾದಿಯಲ್ಲಿ ಬರ್ತಿದ್ದಾರೆ. ಈಗ ಏರ್ಪೋರ್ಟ್ ರೋಡ್ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮಿಂದ ತುಂಬಿದೆ ಗಮನಿಸ್ತಾ ಇದೆ. ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.